ಹಾಯ್ ಸ್ನೇಹಿತರೆ, ನಾನೊಂದು ಹೊಸ ವಿಚಾರದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ. ಏನಪ್ಪ ಹೊಸ ವಿಚಾರ ಅಂದರೆ, ನನ್ನದೊಂದು ವಿಚಾರವಾಗಿ ಮತ್ತು ಪ್ರಪಂಚದಲ್ಲಿ ಇರುವಂಥ ಎಲ್ಲ ತಂದೆ ತಾಯಿಗಳ ವಿಚಾರವಾಗಿ ನಾನೊಂದು ಮಾಹಿತಿಯನ್ನು ಕೊಡಲು ಬಂದಿದ್ದೇನೆ. ದಯವಿಟ್ಟು ಈ ಮಾಹಿತಿಯನ್ನು ಕೇಳಿ. ಆದರೆ ಇದರಲ್ಲಿ ಯಾವುದೇ ಒಂದು ಸರಿ ತಪ್ಪುಗಳಿದ್ದರೂ ದಯವಿಟ್ಟು ಕ್ಷಮಿಸಬೇಕು. ನಾನು ನನ್ನ ಮಗಳನ್ನು ಮತ್ತು ನನ್ನ ಹೆಂಡತಿಗೆ ಯಾವುದೇ ಒಂದು ಆಧಾರವಿಲ್ಲದೆ ನಾನು ಜೀವನ ಮಾಡುತ್ತಿದ್ದೇನೆ. ನನಗೆ ಆಸ್ತಿ ಪಾಸ್ತಿ ಮನೆ ಮಠ ಏನೂ ಇಲ್ಲ. ಆದರೆ ಒಳ್ಳೆಯ ಹೆಂಡತಿ ಮತ್ತು ಪುಟ್ಟದೊಂದು ನನ್ನ ಮಗಳು ಇದ್ದಾಳೆ. ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುವಂಥ ನನ್ನ ಪುಟ್ಟದೊಂದು ಫ್ಯಾಮಿಲಿ. ಆದರೆ ನಾನು ಯಾವುದೇ ಮಾಡಲು ಸಾಧ್ಯವಿಲ್ಲದಿದ್ದಾಗ ಅಮೂಲ್ಯವಾದ ಒಂದು ಆಲೋಚನೆ ನನಗೆ ಒಳಿತು. ಇದು ಯಾವುದು ಶಾಶ್ವತವಲ್ಲ. ಯಾವುದು ದುಡ್ಡು ಕಾಸು ಆಸ್ತಿ ಪಾಸ್ತಿ ಮತ್ತು ಇನ್ನೊಬ್ಬರನ್ನ ಮೋಸ ಮಾಡೋದು, ವಂಚನೆ ಮಾಡೋದು, ಮತ್ತು ಅವ್ರನ್ನ ಕೊಲೆ ಮಾಡೋದು, ಅವರಿಂದ ದರೋಡೆ ಮಾಡೋದು, ಈ ವಿಚಾರಗಳೆಲ್ಲ ಮಾಡಿ ಆಸ್ತಿ ಪಾಸ್ತಿಗಳನ್ನು ಕೆಲವರು ಸಂಪಾದಿಸಿ ಇಟ್ಟು ತನ್ನ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ತಮ್ಮ ಹೆಸರಲ್ಲೇ ಮಾಡಿಕೊಳ್ತಾರೆ. ಆದರೆ ದಯವಿಟ್ಟು ನನ್ನದೊಂದು ಮಾತು. ಆದರೆ ನಾನು ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದೇನೆ. ಅದು ಏನಂದರೆ, ತನ್ನ ಮಕ್ಕಳು ಯಾವ ತಾಯಿ ತಂದೆಯಾಗಲಿ ತನ್ನ ಮಕ್ಕಳಿಗೆ ಒಂದು ನಿಜವಾದ ಒಂದು ಸಂಸ್ಕಾರವನ್ನು ಕಲಿಸಿ ಸರಿಯಾದ ದಾರಿಯಲ್ಲಿ ಒಂದು ವಿದ್ಯೆಯನ್ನು ಕೊಟ್ಟು ಸರಿಯಾದ ದಾರಿಯ ಒಂದು ನೋಡಿಸಿದಾಗ ಆ ಆಸ್ತಿ ಪಾಸ್ತಿ ದುಡ್ಡು ಪ್ರತಿಯೊಂದು ಗೌರವ ಎಲ್ಲನೂ ಅದರಲ್ಲೇ ಸಿಗುತ್ತೆ. ಆದರೆ ಇನ್ನೊಬ್ಬರನ್ನು ಮೋಸ ಮಾಡಿ, ಇನ್ನೊಬ್ಬರಿಗೆ ಅನ್ಯಾಯ ಮಾಡಿ, ಇನ್ನೊಬ್ಬರ ಒಂದು ಜೀವನವನ್ನು ಹಾಳು ಮಾಡಿ ಸಂಪಾದನೆ ಮಾಡುವುದಂತಹದ್ದಲ್ಲ. ಆದರೆ ಜೀವನವನ್ನು ಒಂದು ಕ್ಷಣ ಅಷ್ಟೇ. ಅದು ಒಬ್ಬ ವಿಜ್ಞಾನಿ ಹೇಳಿದ್ದಾನೆ, ಆದ್ದರಿಂದ ನಾನು ನನ್ನ ಮಗಳಿಗಾಗಿ ಒಳ್ಳೆಯ ಸಂಸ್ಕಾರ, ಒಳ್ಳೆಯ ವಿದ್ಯೆ, ಒಳ್ಳೆಯ ನಡತೆ ಕೊಡಬೇಕೆಂದು ಆಶಿಸುತ್ತೇನೆ. ಇದರಲ್ಲಿ ನೀವು ಅಷ್ಟೇ, ಎಷ್ಟೇ ದುಡ್ಡು ಆಸ್ತಿ ಪಾಸ್ತಿ ಇದ್ದರೂ ತನ್ನ ಮಕ್ಕಳಿಗಾಗಿ ಒಳ್ಳೆಯ ಸಂಸ್ಕಾರವನ್ನು ಕಲಿಸಿ. ದಯವಿಟ್ಟು ಸಂಸ್ಕಾರ ಇಲ್ಲದವರ ಬಳಿ ಎಷ್ಟೇ ದುಡ್ಡಿದ್ದರೂ ಎಷ್ಟೇ ಆಸ್ತಿ ಪಾಸ್ತಿ ಇದ್ದರೂ ಅದು ವ್ಯರ್ಥ ಅಷ್ಟೇ. ಆದ್ದರಿಂದ ಸಂಸ್ಕಾರ ಇದ್ದವನೇ ಅದಕ್ಕೊಂದು ಬೆಲೆ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ಈ ಮಾತನ್ನು ಮುಗಿಸುತ್ತೇನೆ. ಓಕೆ.